ವಿಜಯನಗರ ಜಿಲ್ಲೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕರೆಂಟ್ ಕಟ್ ಆಗಿ ಅಧ್ವಾನವೇ ಸೃಷ್ಟಿಯಾಗಿದೆ. ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಕಟ್ ಆಗಿರೋದ್ರಿಂದ ರೋಗಿಗಳಿಗೆ ನರಳಾಟ ಆಗಿದೆ. ರೋಗಿಗಳು ಪರದಾಟವನ್ನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. 2 ಗಂಟೆಯಿಂದಲೂ ಕೂಡ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಜನರೇಟರ್ ಯೂಸ್ ಮಾಡಲಾಗುತ್ತೆ. ಅದು ಜನರೇಟರ್ ಕೂಡ ಅಲ್ಲಿ ಆಫ್ ಆಗಿದೆ. ಆಸ್ಪತ್ರೆಯ ಹಸುಗೂಸು ಬಾಣಂತಿಯರು ಇದರಿಂದಾಗಿ ಪರದಾಟವನ್ನ ಅನುಭವಿಸಬೇಕಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಆಸ್ಪತ್ರೆ ಇದು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಐಸಿಯು ಸೇರಿದಂತೆ ನಾನಾ ಕಡೆ ರೋಗಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ 2 ತಾಸುಗಳಿಂದ ಕರೆಂಟ್ ಇಲ್ಲ, ಜನರೇಟರ್ ಕೂಡ ಆಫ್ ಆಗಿದೆ. ಹಸುಗೂಸುಗಳು ಬಾಣಂತಿಯರ ಕಥೆ ಏನು ಅಂತ ಹೇಳಿ ಇಲ್ಲಿನ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ, ರೋಗಿಯ ಆರೋಗ್ಯದ ಜೊತೆಗೆ ಏನಾದ್ರೂ ಆಟ ಆಡ್ತಾ ಇದ್ದಾರಾ ಅನ್ನೋದಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಮೊಬೈಲ್ ಟಾರ್ಚ್ ಅನ್ನ ಹಾಕಿಕೊಂಡು ರೋಗಿಗಳು ಸಂಬಂಧಿಕರು ಹೊರ ಹೋಗ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸ್ಥಿತಿ ಇದು. ಐಸಿಯು ಸೇರಿದಂತೆ ನಾನಾ ಕಡೆ ಪರದಾಟವನ್ನ ಅನುಭವಿಸಬೇಕಾಗಿದೆ. ಐಸಿಯುನಲ್ಲಿ ಸಾಕಷ್ಟು ಜನ ಪೇಷಂಟ್ ಇರ್ತಾರೆ. ಅವರಿಗೂ ಕೂಡ ಕರೆಂಟ್ ಇಲ್ಲ. ಮೊಬೈಲ್ ಟಾರ್ಚ್ ಮುಖಾಂತರವಾಗಿ ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೇಳಿದ್ರೆ ಏನ್ ನಡೀತಾ ಇದೆ ಈ ಆಸ್ಪತ್ರೆಯಲ್ಲಿ ಅನ್ನೋದಾಗಿ. ಬೆಳಗ್ಗೆಯಿಂದ ನಗರದಲ್ಲಿ ಕರೆಂಟ್ ಇಲ್ಲ, ಜನರೇಟರ್ ಕೂಡ ಬಂದ್ ಆಗಿದೆ. ಕಳೆದ 2 ತಾಸುಗಳಿಂದ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಯಾವುದಾದ್ರೂ ಸಮಸ್ಯೆ ಆದಾಗ ಎಚ್ಚೆತ್ತುಕೊಳ್ಳೋದಕ್ಕೂ ಮುನ್ನ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಇಷ್ಟೆಲ್ಲ ಕರೆಂಟ್ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಜನರೇಟರ್ ಬಗ್ಗೆ ಅವರು ಮೊದಲೇದಾಗಿ ಯೋಚನೆಯನ್ನ ಮಾಡಬೇಕಿತ್ತು. ಇದಕ್ಕೆ ಏನ್ ಬೇಕು ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಂಡಿದ್ರೆ ಬಹುಶಃ ಇಂತಹ ಒಂದು ಅಧ್ವಾನ ಅಲ್ಲಿ ಸೃಷ್ಟಿ ಆಗ್ತಾ ಇರಲಿಲ್ಲ. ರೋಗಿಗಳು ಈ ರೀತಿ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇರಲಿಲ್ಲ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಹಳ ಪ್ರಮುಖವಾಗಿ ಕತೆ ಏನು ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾ ಇದ್ದಾರೆ, ಜೊತೆಗೆ ಇದು ಫಸ್ಟ್ ಟೈಮಾ ಅಥವಾ ಯಾವಾಗ್ಲಾದ್ರೂ ಈ ರೀತಿ ನಡೆದಿತ್ತಾ ಅಂತ ಹೇಳಿ? ಹೌದು ದಿವ್ಯ, ಏನು ಅಂತ ಹೇಳಿದ್ರೆ ಈ ಹೊಸಪೇಟೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಿನ್ನೆ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಕಳೆದ 2 ತಾಸುಗಳಿಂದನೂ ಕೂಡ ಕರೆಂಟ್ ಇಲ್ದೇನೆ ತಾಯಿ ಮತ್ತು ಮಕ್ಕಳು ನರಳಾಡಿರ್ತಕ್ಕಂಥ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಈ ಹಸುಗೂಸುಗಳು ಬಾಣಂತಿಯರು ಕೂಡ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ಏಕಾಏಕಿ ಕರೆಂಟ್ ಕೂಡ ಹೋಗುತ್ತೆ. ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ, ಎಸ್ಪೆಷಲಿ ಅಲ್ಲಿ ಔಷಧಿಯನ್ನ ಕೊಡ್ಬೇಕಾಗುತ್ತೆ, ಇಂಜೆಕ್ಷನ್ ಅನ್ನ ಕೊಡ್ಬೇಕಾಗುತ್ತೆ, ಮತ್ತು ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾ ಪದ್ಧತಿಗಳನ್ನ ಕೂಡ ಮಾಡಬೇಕಾದಂತ ಸಂದರ್ಭ. ಅದು ರಾತ್ರಿ ವೇಳೆಯಲ್ಲಿ ಗೊತ್ತಿರುತ್ತೆ ಎಲ್ಲ ಔಷಧಿಗಳನ್ನ ಕೊಡುವಂತ ಸಮಯ. ಅಂತ ಸಂದರ್ಭದಲ್ಲಿ ಏಕಾಏಕಿ ಕರೆಂಟ್ ಕೂಡ ಹೋಗುತ್ತೆ. ಮೊಬೈಲ್ ಟಾರ್ಚ್ ಹಾಕೊಂಡ್ಬಿಟ್ಟು ರೋಗಿಗಳು ಓಡಾಡ್ತಕ್ಕಂಥ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸಂಬಂಧಿಕರು ಕೂಡ ಈ ಬಗ್ಗೆ ಸಂಬಂಧಪಟ್ಟಂತ ಆ ವಾರ್ಡ್ ನ ಸಿಬ್ಬಂದಿಗಳೇನಿರ್ತಾರೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳ ಗಮನಕ್ಕೂ ಕೂಡ ತರ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಆಗೋಲ್ಲ. ಅದೇ ರೀತಿಯಾದಂತದ್ದು ನೋಡ್ಬೋದು. ಐಸಿಯು ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ನಾವೇನ್ ಹೇಳ್ತೇವೆ, ಬಹಳ ತುರ್ತು ಚಿಕಿತ್ಸೆ ಇರ್ತಕ್ಕಂಥವ್ರನ್ನ ಅಲ್ಲಿ ಅಡ್ಮಿಟ್ ಮಾಡಲಾಗಿರುತ್ತೆ. ಆ ಐಸಿಯು ನಲ್ಲೂ ಕೂಡ ಕರೆಂಟ್ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕೂಡ ಒಂದು ಕೇರ್ಲೆಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇದನ್ನ ಗಮನಿಸಬೇಕಾಗುತ್ತೆ. ಜನರೇಟರ್ ನ ಆನ್ ಮಾಡ್ಬೇಕಾಗುತ್ತೆ. ಜನರೇಟರ್ಗೆ ಸಂಬಂಧಪಟ್ಟಂತ ಆಪರೇಟರ್ ಏನಿರ್ತಾರೆ ಅವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಂಬಂಧಪಟ್ಟಂತ ಈ ಆರೋಗ್ಯ ಇಲಾಖೆಯ ಸಂಬಂಧಪಟ್ಟಂತ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಕೂಡ ಇದು ಹೋಗುತ್ತೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಆಗೋದಿಲ್ಲ. ಆಗ ಸುಮಾರು ಒಂದು 2 ತಾಸಿಂದ ರೋಗಿಗಳು ಮತ್ತು ಅದರ ಸಂಬಂಧಿಕರು ಕೂಡ ನರಳಾಟವನ್ನ ಅನುಭವಿಸ್ತಾರೆ. ಆರೋಗ್ಯ ಅಧಿಕಾರಿಗಳ ಗಮನಕ್ಕೂ ಕೂಡ ಹೋಗುತ್ತೆ. ಎಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅಂತಕ್ಕಂಥದ್ದು ಕೂಡ ಹುಡುಗಾಟವನ್ನು ಕೂಡ ನಡೆಸಲಾಗುತ್ತೆ. ನಂತರ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ವೈರ್ ಕಟ್ ಆಗಿದೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಜನರೇಟರ್ ಅನ್ನ ಆನ್ ಮಾಡ್ತಕ್ಕಂಥ ಆಪರೇಟರ್ ಏನ್ ಸಿಬ್ಬಂದಿಗಳಿರ್ತಾರೆ ಅದನ್ನ ಕೇರ್ಲೆಸ್ ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಇದೆಲ್ಲ ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಕೂಡ ನಿಲ್ಲೋದಕ್ಕೆ ಗೊತ್ತಾಗ್ತಾ ಇದೆ.
ಇನ್ನಾದ್ರೂ ಇಲಾಖೆ ಅಧಿಕಾರಿಗಳು ಏನು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ವೈದ್ಯರೇ ಆಗಿರ್ಬೋದು, ಇದನ್ನ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಗಮನಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಈ ಬಗ್ಗೆ ಶಿಸ್ತು ಕ್ರಮವನ್ನ ನಾವು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಕೂಡ ಜಿಲ್ಲಾಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರಿ,